ಪೋರ್ಟರಲ್ಲಿ ಕಸ್ಟಮರ್ಗಳು ಗಾಡಿನ ಬುಕ್ ಮಾಡಿಬಿಟ್ಟು ಡ್ರೈವರ್ ರೀಸನ್ ಅಂತ ಹಾಕಿ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಡ್ರೈವರ್ಸ್ಗಳಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ ಸರ್? ನೋಡಿ, ಈ ವಿಡಿಯೋ ಹಾಕ್ತೀನಿ, ಈ ವಿಡಿಯೋನ ಕೊನೆವರೆಗೂ ನೋಡಿ, ಆಮೇಲೆ ಮಾತಾಡೋಣ. ಈ ಐಟಮು ಟಾಟಾ AC ಬುಕ್ ಮಾಡೋರೆ. ಈ ಐಟಮ್ಗೆ ಇಷ್ಟೆಲ್ಲ ಐಟಮ್ ಐತೆ. ಇಲ್ಲಿ ಬಂದಾದ್ಮೇಲೆ ಈ ಐಟಮ್ ಎಲ್ಲ ಆಗಲ್ಲ ಅಂದಿದ್ದೆ. 300 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ಕೆ ಮತ್ತೆ ಅನ್ಲೋಡ್ ಮಾಡ್ತಾರೆ. ಈ ಐಟಮ್ ಹಾಕೊಂಡು ಹೋಗಂಗೆ ಇಲ್ಲ. ಪೋಟ್ರಲ್ಲಿ ಡೋರ್ ಆಚೆ ಬರುತ್ತಂದ್ರೂ ಲೋಡ್ ಮಾಡಿ 6 ಕಿಲೋಮೀಟರ್ ಪಿಕಪ್ ಮಾಡಿದ್ದೀನಿ. ಹಂಗೂ ಕ್ಯಾನ್ಸಲ್ ಫೋನಲ್ಲೇ ಹೇಳಲಿಲ್ಲ ಒಂದು ಮಾತು. ಇವರು ನೋಡಿ, ಇವರೇ ನೋಡಿ, ವಿಡಿಯೋ ಮಾಡ್ತಾ ಇದ್ರೆ ಮಾಡ್ಕೊಳ್ಳೋ ಅಂತ ಹೇಳ್ತಾರೆ ಅಣ್ಣ. ಬಸ್ ಡ್ರೈವರು ಝೆನ್ ಪ್ಲಸ್ ಅಂತ ಇವರು ಕಂಪನಿ ದೇಸು ಒಬ್ಬ ಡ್ರೈವರ್ ಆಗಿ ಡ್ರೈವರ್ಗೆ ಹಿಂಗೆ ಕಷ್ಟ ಕೊಡ್ತಾ ಇದ್ದಾರೆ. ನೋಡಿ, ಇನ್ನೊಂದು ವಿಡಿಯೋ ಐತೆ, ಅದು ಅನ್ಲೋಡ್ ಐತೆ, ಆಮೇಲೆ ತಗೊಳ್ಳಿರೋದು ಅಣ್ಣ. ನೋಡಿ, 6 ಕಿಲೋಮೀಟರ್ ಪಿಕಪ್ ಬಂದು ಕ್ಯಾನ್ಸಲ್ ಮಾಡಿ ಗಾಡಿ ಇವರು ಇಬ್ರು ಸೇರ್ಕೊಂಡು ಬಸ್ಸವರು ಗಾಡಿ ನೋಡಿಲ್ಲ ಮೊದಲು ಎಷ್ಟು ಫಿಟ್ ಐತೆ ಏನು ಅಂತ. ಜಿಂಕ್ ಪ್ಲಸ್ ಅಂತ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡೋರು. ಇಲ್ಲಿ ಬಂದು ಐಟಮ್ ಆಗಲ್ಲ ಅಂದಿದ್ದಕ್ಕೆ ಕ್ಯಾನ್ಸಲ್ ಮಾಡಿ ಫೈನು ಕೊಡಲ್ಲ, ಏನು ಕೊಡಲ್ಲ. 6 ಕಿಲೋಮೀಟರ್ ಇಂದ ಬಂದಿದ್ದೀನಿ, ಬಿಡ್ದಿಯಿಂದ ಬಂದಿದ್ದೀನಿ. ಹಲಾಸ್ಪಳ್ಳಿಗೆ ಹಾಕೊಂಡು ಹೋಗ್ಬೇಕಂತ ಇವನು ಜಾಸ್ತಿ ಮಾತಾಡ್ತಾರೆ ಎಷ್ಟು ಹೇಳಿದ್ರು. ನೋಡಿ, ಝೂಮ್ ಮಾಡ್ತಾ ಇದ್ದಾವೆ ನೋಡಿ ಅಣ್ಣ ಮುಖ. ಡ್ರೈವರ್ಗೆ ಏನಂತ ಅನ್ಕೊಂಡಿದ್ದಾವೆ ಪೋರ್ಟ್ರಲ್ಲಿ ಗೊತ್ತಿಲ್ಲ. ಕಸ್ಟಮರ್ ಕೈನಲ್ಲಿ ಫೋನಲ್ಲಿ ಒಂದು ಅಪ್ಲಿಕೇಶನ್ ಐತೆ, ಮೊಬೈಲ್ ಫೋನಲ್ಲಿ. ಈ ಫೋನಲ್ಲಿ ಹೋಗ್ಬಿಟ್ಟು 10 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ, 15 ಲಕ್ಷ ರೂಪಾಯಿದು ಗಾಡಿನ ಬುಕ್ ಮಾಡ್ತಾವೆ ಕಸ್ಟಮರ್ಗಳು. ಕಸ್ಟಮರ್ನ ಗಾಡಿ ಬುಕ್ ಮಾಡಿದ್ರೆ ನೈಟ್ ನೋಡಲ್ಲ, ಡೇ ನೋಡಲ್ಲ, ಚಳಿ ನೋಡಲ್ಲ, ಮಳೆಕಾಲ ನೋಡಲ್ಲ, ಬಿಸಿಲು ನೋಡಲ್ಲ. ಪಿಕಪ್ ಕಡಿಮೆ ಇರಲಿ, ದೂರ ಇರಲಿ, ಅಷ್ಟೊಂದು ದೂರ ಹೋಗಿ ನಾನು ಎಲ್ಲ ಸರ್ವಿಸ್ ಕೊಡ್ತಾ ಇದ್ದೀನಿ. ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು ಪೋರ್ಟ್ರಲ್ಲಿ ಎಲ್ಲ ಚೆನ್ನಾಗಿ ಬಾಡಿಗೆ ಬರ್ತಾ ಇತ್ತು. ಇವಾಗ ಹೋಗ್ತಾ 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 ಇದು ಎಲ್ಲ ದೊಡ್ಡ ಗಾಡಿಗೆ, 8 ಫೀಟ್ಗೆ, ಟಾಟಾ ACಗೆ, ಎಲ್ಲ ದೊಡ್ಡ ಗಾಡಿಗೆ 3 ವೀಲರ್ ಆ್ಯಪೇ ಥರದ್ದು ರೇಟ್ ಕೊಡ್ತಾ ಇದ್ದಾರೆ. 40 ಕಿಲೋಮೀಟ್ರ್ 30 ಕಿಲೋಮೀಟ್ರಿಗೆ 1,000 ರೂಪಾಯಿ, 1,200 ರೂಪಾಯಿ ಕೊಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಪಿಕಪ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಮೆಟೀರಿಯಲ್ ಎಲ್ಲ ಚೆಕ್ ಮಾಡಿದ್ರೆ ಕೆಲವು ಕಸ್ಟಮರು ಒಳ್ಳೆಯವ್ರೂ ಇರ್ತಾರೆ, ಕೆಟ್ಟವ್ರನ್ನೂ ಇರ್ತಾರೆ. ಇದು ಪೋರ್ಟರ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡೋದು ಕಸ್ಟಮರು. ಈ ಅಪ್ಲಿಕೇಶನಲ್ಲಿ ಯಾವುದು ಥರ ಡ್ರೈವರ್ಗೆ ಕಷ್ಟ ಕೊಡ್ತಾ ಇದ್ದಾವೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಈ ಅಪ್ಲಿಕೇಶನ್ ಮಾಡಿರೋದು ಪೋರ್ಟರ್ ಅವ್ರಿಗೆ ಹೇಳೋಕ್ಕೂ ಕೇಳೋಕ್ಕೆ ಯಾರು ಇಲ್ವಾ? ಗೌರ್ಮೆಂಟಿಂದ ಗೂಡ್ಸ್ ಚಾಲಕಗೆ, ಗೂಡ್ಸ್ ಡ್ರೈವರ್ಗೆ ಯಾವುದು ಥರದ್ದು ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಗೌರ್ಮೆಂಟ್ಗೆ. ಡ್ರೈವರ್ ಅಂತ ಹೇಳಿದ್ರೆ ಸೇಫ್ಟಿನೇ ಇಲ್ಲ, ಡ್ರೈವರ್ಸ್ಗೆ ಒಂದು ESI PF ಇಲ್ಲ. ನಾನು 10 ಲಕ್ಷ ರೂಪಾಯಿ, 15 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಫೈನಾನ್ಸ್ ಅವ್ರಿಗೆ ಬಡ್ಡಿ ಕೊಡ್ತೀನಿ. ಆಮೇಲೆ ಸರ್ಕಾರಕ್ಕೆ ರೋಡ್ ಟ್ಯಾಕ್ಸು, ಡೀಸೆಲ್ ಟ್ಯಾಕ್ಸು, ಗಾಡಿ ಸೇಲ್ ಮಾಡಿದ್ರೆ ಅದ್ಮೇಲೆ GST, ಅದು ಇದು ಅಂತ ಸುಮಾರು ಅಂತರದು ಡ್ರೈವರ್ಗಳೇ ಎಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟು. ಆಮೇಲೆ ಈ ಪೋರ್ಟ್ರ್ ಟೀಮ್ ಅವ್ರಿಗೆ ಕಮಿಷನ್ನು ಸಹ ಕೊಡ್ತೀವಿ ನಾವು. ಆಮೇಲೆ ಗಾಡಿದು ಮೇಂಟೆನೆನ್ಸು, ಡೀಸಲ್ಲು, ಇಷ್ಟೆಲ್ಲ ಖರ್ಚು ನೋಡೈತೆ. ಆಮೇಲೆ ನಮಗೆ ಕೈಗೆ ಏನನ್ನು ಸಿಗೋದು 1,000 ರೂಪಾಯಿ ದುಡಿದ್ರೆ ಅದರಲ್ಲಿ ಪೋರ್ಟ್ರದು ಕಮಿಷನ್ನು, ಡೀಸಲ್ಲು, ಅದು ಇದು ಮೇಂಟೆನೆನ್ಸ್, ಅದು ಇದು ಅಂತ ಎಲ್ಲ ಹೋಗ್ಬಿಡತ್ತೆ. ಇವಾಗ ಅಣ್ಣ ಏನು ಎಕ್ಸ್ಟ್ರಾ ಮಾತಾಡ್ತಾ ಇದ್ದಾರಲ್ವಾ ಯಾರು ಡ್ರೈವರು, ಅದು ಏನು ತಪ್ಪೆಲ್ಲ ಕೇಳ್ತಾ ಇರೋದು. ನೋಡಿ, ಕಸ್ಟಮರು ಫೋನಲ್ಲಿ ಅವ್ರಿಗೆ ಅಪ್ಲಿಕೇಶನಲ್ಲಿ ಎಲ್ಲ ಪೂರ್ತಿ ತೋರಿಸತ್ತೆ. 8 ಫೀಟು 9 ಫೀಟು ಟಾಟಾ AC, ಇವಾಗ 2 ವೀಲರ್ನೂ ಸಹ ಐತೆ. ನಿಮ್ಮ ಹತ್ರ ಯಾವುದು ಥರ ಐಟಮ್ ಐತೆ, ಯಾವ ಥರ ವಸ್ತುಗಳು ಐತೆ, ಆ ವಸ್ತುನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಎಲ್ಲ ಥರದ್ದು ಆಪ್ಷನ್ ಐತೆ ನಿಮಗೆ ಪೋರ್ಟ್ರಲ್ಲಿ. ಬಟ್ ಕಸ್ಟಮರ್ ಏನು ಮಾಡ್ತಾರೆ ಗೊತ್ತಾ? ಡ್ರೈವರ್ ಜೊತೆ ಮೋಸ ಮಾಡ್ತಾರೆ. 1 ಟನ್ ಇರೋದು ಮಾಲ್ಗೆ ಟಾಟಾ AC ಬುಕ್ ಮಾಡ್ತಾರೆ. 9 ಫೀಟ್ ಬುಕ್ ಮಾಡೋದು ಗಾಡಿನ ಬಿಟ್ಬಿಟ್ಟು 8 ಫೀಟ್ ಬುಕ್ ಮಾಡ್ತಾರೆ. ಇವಾಗ ನೋಡಿ, ಇದೇ ಕೇಸ್ ಆಗಿರೋದು. 8 ಫೀಟ್ ಗಾಡಿ ಬುಕ್ ಮಾಡಿ ಆ ಗಾಡಿಗೆ ಹಾಕಬೇಕಿತ್ತು ಐಟಮ್, ಅದು ಆ ಐಟಮ್ಗೆ ಇವರು ಟಾಟಾ AC ಬುಕ್ ಮಾಡಿದ್ದಾರೆ. ಇದೇನು ಡ್ರೈವರ್ ತಪ್ಪ? 6 ಕಿಲೋಮೀಟ್ರ್ ಹೋಗಿರೋದು ಪಿಕಪ್ದು ದುಡ್ಡು ಯಾರು ಕೊಡಲ್ಲ. ಡೀಸೆಲ್ ವೇಸ್ಟು, ಟೈಮ್ ವೇಸ್ಟು, ಡ್ರೈವರ್ದು ಎನರ್ಜಿ ಎಲ್ಲ ವೇಸ್ಟು. ಆದಮೇಲೆ ತಲೆನೋವು. ಅಲ್ಲಿ ಹೋಗೋಕ್ಕೆ ಮುಂಚೆ ಡ್ರೈವರ್ನ ಫೋನ್ ಮಾಡಿದ್ದಾರೆ ಕಸ್ಟಮರ್ಗೆ. ಅದನ್ನು ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಇದು ರೆಕಾರ್ಡಿಂಗು. ಹಲೋ, ಹೇಳಿ ಸರ್. ಸರ್ ಏನಿರೋದು ಮೆಟೀರಿಯಲ್ಲು?
ಸೊ ಅದು ಬಸ್ಸಿಗೆ ಮೇಲೆ ಎ ಸಿ ಬರುತ್ತಲ್ಲ, ಹಾ ಅದು ஒரு 3 ಇದೆ ಸರ್, ಅಷ್ಟೇ ಸರ್, ಜಾಸ್ತಿ ಇಲ್ಲ. ಓಕೆ ಸರ್, ಇದು ಕಲಾಸ್ ಪಳ್ಯನಾ? ಹಾ, ಕಲಾಸಪಾಳ್ಯ. ಆಮೇಲೆ ಮೇಟ್ರೋ ಸೂಪರ್ ಸರ್ವಿಸ್ ಆಫೀಸ್ ಇದೆಯಲ್ಲ, ಹಾ ಮೇಟ್ರೋ ಸೂಪರ್ ಸರ್ವಿಸ್ ಆಫೀಸು ಹಾ ಅಲ್ಲಿ. ಓಕೆ, ಚಾಮರಾಜಪೇಟೆ ಹೋಗು. ಆಯ್ತಣ್ಣ, ಬರ್ತಾ ಇದೀನಿ. ಹಾ, ಎಷ್ಟು ನಿಮಿಟ್ ಆಗುತ್ತೆ? 10 ನಿಮಿಷ 15 ನಿಮಿಷ ತೋರಿಸ್ತೈತೆ. ಹಾ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಆಪೋಸಿಟ್. ಇಲ್ಲ, ಅವ್ರಿಗೆ ಲೊಕೇಶನ್ ಗೊತ್ತಲ್ಲ, ಅಲ್ಲಿ ಬಂದ್ಬಿಡ್ತಲ್ಲ ಕರೆಕ್ಟ್ ಆಗಿ. ಹಾ ಹಾ, ಓಕೆ, ಬಾ. ನೋಡಿ, ನಿನ್ನೆ ಒಂದು ಪೋರ್ಟ್ರಲ್ಲಿ ಬುಕ್ಕಿಂಗ್ ಬಂತು. ಕಸ್ಟಮರಿಗೆ ಮಾತಾಡ್ಕೊಂಡು 6 ಕಿಲೋಮೀಟರ್ ಇತ್ತು ಪಿಕಪ್ಪು. ಹೋದೆ, ಪಿಕಪ್ ಪಾಯಿಂಟ್ ಹತ್ರ ಹೋದಾದ್ಮೇಲೆ ಗಾಡಿ ಬುಕ್ ಮಾಡಿರೋದು ಇವರು 7 ಫೀಟು. ಅಲ್ಲೋಗಿ ನೋಡಿದರೆ ಅದು ಓವರ್ ಸೈಜ್ ಇದೆ ಮೆಟೀರಿಯಲ್ಲು. ಬಸ್ ಎ ಸಿ ಅಂತ ಹೇಳಿದ್ರು ಅವರು. ನಾನು ಎ ಸಿ ಅಂದರೆ ಒಳಗಡೆದೇನೋ ಅಂತ ಅಂದ್ಕೊಂಡು ಹೋದೆ. ಹೋಗಿದ್ರೆ ಅಲ್ಲಿ ಇರೋದೇ ಮೆಟೀರಿಯಲ್ ಇರೋದೇ 9 ಫೀಟ್ ಐಟಮು ಎಲ್ಲ. ದೊಡ್ಡ ಗಾಡಿ ಬುಕ್ ಮಾಡಿದರೆ ಜಾಸ್ತಿ ಅಮೌಂಟ್ ಆಗುತ್ತೆ ಅಂತಕ್ಕೋಸ್ಕರ ನಮ್ಮದು ಚಿಕ್ಕ ಗಾಡಿ ಬುಕ್ ಮಾಡಿಬಿಟ್ಟು ಇದು ಮಾಡೋ. ಅದಕ್ಕೆ ನಾನು 300 ರೂಪಾಯಿ ಡಿಮ್ಯಾಂಡ್ ಮಾಡಿದೆ. ಸರ್, ರಿಕ್ಸ್ ತೊಗೊಂಡು ತಗೊಂಡೋಗ್ತೀನಿ, 300 ರೂಪಾಯಿ ಎಕ್ಸ್ಟ್ರಾ ಕೊಡಿ ಸರ್ ಅಂತ ಹೇಳಿದೆ. ಎಕ್ಸ್ಟ್ರಾ ಎಲ್ಲ ಕೊಡೋಕ್ಕಾಗಲ್ಲ, ತೊಗೊಂಡೋಗಿ, ಇಲ್ಲಾಂದ್ರೆ ನಾನು ಕ್ಯಾನ್ಸಲ್ ಮಾಡ್ತೀನಿ ಆರ್ಡರು ಅಂದರು. ನಮ್ಮ ರೀಸನ್ ಆಗಿ ಕ್ಯಾನ್ಸಲ್ ಮಾಡಬೇಡಿ ಸರ್, ನಿಮ್ಮ ರೀಸನ್ ಆಗಿ ತಗೊಂಡು ಕ್ಯಾನ್ಸಲ್ ಮಾಡ್ಕೊಂಬಿಡಿ ಅಂದೆ ನಾನು. ಇಲ್ಲ, ಅದಕ್ಕೆ ಅಲ್ಲೇ ವೇಟ್ ಮಾಡ್ಕೊಂಡಿದ್ದೆ. ಡ್ರೈವರ್ ರೀಸನ್ ಆಗಿ ಕ್ಯಾನ್ಸಲ್ ಮಾಡೋರು ಅವ್ರು ಆರ್ಡ್ರು. ಈಗ ನೋಡಿ, ನಾವು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಸಪೋರ್ಟ್ ಇಲ್ಲ ನಮೀಗ. ಕಸ್ಟಮರ್ ಕೇರ್ಗೆ ಮೊದಲು ಇತ್ತು ಫೋನ್ ಕಾಲ್ ಮಾಡೋದು ಸಪೋರ್ಟ್. ಈಗ 24 ಅವರ್ಸ್ ತೋರಿಸುತ್ತೆ ಅವರಿಗೆ ಕಾಲ್ ರಿಕ್ವೆಸ್ಟ್ ಕಳಿಸಿದರೆ. 24 ಅವರ್ಸ್ ಆದಮೇಲೆ ಬಂದರೆ ಏನು ಪ್ರಯೋಜನ ಹೇಳಿ? ಅಲ್ಲೆಲ್ಲ ನಡೆದೋಗಿರುತ್ತೆ ಎಲ್ಲ. ಆಮೇಲೆ ಸ್ಕೋರು ನಮಗೆ ಆಗುತ್ತೆ. ಅದರಲ್ಲಿ ನಮ್ಮದು ಐ ಡಿ ಅಂದರೆ ಒಂದು ಡ್ರೈವರ್ದು ಪ್ರಾಣ. ಅದಿಲ್ಲ ಅಂದರೆ ಮನೆ ನಡೆಯಲ್ಲ, ಪೋರ್ಟ್ರ್ ಐ ಡಿ ಇಲ್ಲ ಅಂದರೆ. ಈಗ ಅದು ಹಂಗೆ ಸಸ್ಪೆಂಡ್ ಆಗುತ್ತೆ ಐ ಡಿ. ನಾವು ಹಂಗೆ ಹೋಗ್ಬಿಟ್ರೆ ನಮ್ಮ ಐ ಡಿ ಸಸ್ಪೆಂಡ್ ಆಗುತ್ತೆ, ಮನೆ ಸೈಡು ಹೋಗಂಗಿಲ್ಲ. ಹಂಗೆಲ್ಲ ಕ್ಯಾನ್ಸಲ್ ಮಾಡ್ತಾರೆ ಪೋರ್ಟ್ರ್ ಕಸ್ಟಮರ್ಗಳು. ಪೋರ್ಟ್ರಲ್ಲಿ ತುಂಬ ಅಂದರೆ ತೊಂದರೆ ತುಂಬ ಕೊಡ್ತಾರೆ ಇವರೆಲ್ಲ. ಪೋರ್ಟ್ರಲ್ಲಿ ಸುಮ್ಮನೆ ಗಾಡಿಗಳು, ಚಿಕ್ಕ ಗಾಡಿಗಳು ಬುಕ್ ಮಾಡಿ ಈ ಥರ ತೊಂದರೆ ಕೊಡ್ತಾರೆ. ನಾನು 6 ಕಿಲೋಮೀಟ್ರ್ ಬಂದಿದ್ದು ನನಗೆ ಅದು ದೊಡ್ಡ ವಿಷಯ ಅಲ್ಲ. ಅವ್ರು ಬಂದಾದ್ಮೇಲೆ ನನ್ನ ಡ್ರೈವರ್ ರೀಸನ್ನಾಗಿ ಕ್ಯಾನ್ಸಲ್ ಮಾಡಿದಾರಲ್ಲ, ಅದೇ ಇದು ಮಾಡಿದ್ದು. ಅದರಲ್ಲಿ ನನ್ನ ತಪ್ಪೈತಾ ಅವ್ರ ತಪ್ಪೈತಾ ನೀವೇ ಹೇಳಿ? ಎಲ್ಲ ಹಾಕ್ತೀನಿ, ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಮಾತಾಡಿರೋದೆಲ್ಲ ಹಾಕ್ತೀನಿ ನೋಡಿ. ವಿಡಿಯೋ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಹೇಳಿ, ಯಾರ ಜೊತೆ ಈ ಥರ ಆಗೈತೆ ಅಂತ ನಮಗೂ ಗೊತ್ತಾಗುತ್ತೆ. ಇಷ್ಟೇ ಹೇಳ್ತೀನಿ ನೋಡಿ. ಡ್ರೈವರು ಹೋಗಕ್ಕೆ ಮುಂಚೆ 6 ಕಿಲೋಮೀಟರ್ ಇತ್ತು ಪಿಕಪ್. ಇದು ಪಿಕಪ್ ಇರೋದು ಆ್ಯಕ್ಚುಲಿ ಬಿಡದಿಯಿಂದ ಕಲಾಸಿಪಳ್ಳಿಗೆ ಗಾಡಿ ಬುಕ್ ಮಾಡಿರೋದು. ಇವರು ಒಬ್ಬ ಬಸ್ ಡ್ರೈವರ್ ಚಾಲಕ. ಇವರು ಒಬ್ಬ ಡ್ರೈವರ್ ಆಗಿಬಿಟ್ಟು ಇನ್ನೊಂದು ಡ್ರೈವರ್ಗೆ ಕಷ್ಟ ಕೊಡೋಕ್ಕೆ ಅವ್ರಿಗೆ ಅದು ಹೆಂಗ್ ಮನಸ್ಸಿದ್ದು ಆಯಿತು ಗೊತ್ತಿಲ್ಲ. ನೋಡಿ, ನಮಗೆ ಕನ್ನಡ ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ, ಅದನ್ನು ಸಹ ನಾವು ಕನ್ನಡನಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಡ್ರೈವರು ಹೋಗಕ್ಕೆ ಮುಂಚೆ ಏನೈತೆ ಮೆಟೀರಿಯಲ್ಲು ಇಲ್ಲ ಅಂತ ಎಲ್ಲ ಕೇಳ್ಕೊಂಡು ಹೋಗಿದ್ದಾರೆ ಅವರು. ನೋಡಿ, ಬಸ್ ಡ್ರೈವರ್ನು ಸಹ ಹೇಳ್ತಾ ಇದ್ದಾರೆ ಎ ಸಿ ಇರೋದು ಅಂತ. ಅದು ಏನು ಬಸ್ ಡ್ರೈವರ್ಗೆ ಗೊತ್ತಿಲ್ಲ. 8 ಫೀಟ್ ವರೆಗೂ ಐತೆ ಅದು ಐಟಮು. 7.5 ಅಡಿ 8 ಅಡಿ ಐತೆ ಅದು. ಅದು ಹೋಗೋಕ್ಕೆ ಮುಂಚೆ ಡ್ರೈವರ್ನ ಫೋನ್ ಮಾಡಿ ಕೇಳಿದ್ದಾರೆ. ಬಟ್ ಕಸ್ಟಮರ್ಗೂ ಗೊತ್ತು ಯಾವ ಗಾಡಿ ಬುಕ್ ಮಾಡಿದ್ದೀರ ಅಂತ. 7 ಫೀಟ್ ಬುಕ್ ಮಾಡಿರೋದು ಅವರು ಗಾಡಿ. ಅದು ನೀವು ವಿರ್ತ್ ನೋಡ್ಕೊಳ್ಳಿ, ಹೈಟ್ ನೋಡ್ಕೊಳ್ಳಿ, ಎಲ್ಲ ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ದೊಡ್ಡದೈದು ಐಟಮ್, ಅದಕ್ಕೆ ದೊಡ್ಡ ಗಾಡಿನೇ ಬುಕ್ ಮಾಡಬೇಕು. ಕಸ್ಟಮರು ಅದನ್ನ ಸ್ವಲ್ಪ 200-300 ರೂಪಾಯಿ ಬಚಾವಣೆ ಮಾಡೋಕ್ಕೆ ಚಿಕ್ಕ ಗಾಡಿ ನಾವು ಬುಕ್ ಮಾಡಿಬಿಟ್ಟು ಆ ಚಿಕ್ಕ ಗಾಡಿದು ಡ್ರೈವರ್ ತಲೆ ಮೇಲೆ ಹಾಕ್ತವೆ. ಸರಿ ಆಯ್ತು, ಎಲ್ಲ ಹೋಗ್ಲಿ. ಗಾಡಿನಲ್ಲಿ ಫಿಟ್ ಆಗಲಿಲ್ಲ ಐಟಮ್, ಓಕೆ. ಪಿಕಪ್ 6 ಕಿಲೋಮೀಟರ್ ಹೋಗಿದ್ದಾರೆ. ಪಿಕಪ್ಗೆ ಹೋಗಿರೋದು ಚಾರ್ಜಸ್ನು ಕೇಳ್ತಾ ಇಲ್ಲ. ಗಾಡಿನಲ್ಲಿ ಫಿಟ್ ಬಂದಿಲ್ಲ ಮೆಟೀರಿಯಲ್. ಆಮೇಲೆ ಡ್ರೈವರು 300 ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ ಎಕ್ಸ್ಟ್ರಾ. ಕಸ್ಟಮರ್ ಏನು ಹೇಳಿದ್ರು, ಇಲ್ಲಪ್ಪ ನಾನು 300 ರೂಪಾಯಿ ನಮಗೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ, ನಾನು ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ದು. ಅಲ್ಲಿನೂ ನಮ್ಮ ಡ್ರೈವರು ಅಲ್ಲಿ ಅವ್ರ ಹತ್ರ ಏನು ಜಾಸ್ತಿ ಮಾತಾಡಿಲ್ಲ ಕಸ್ಟಮರ್ ಹತ್ರ. ಡ್ರೈವರ್ ಏನು ಹೇಳ್ದ, ಸರ್ ನಮಗೆ 300 ರೂಪಾಯಿ ಎಕ್ಸ್ಟ್ರಾ ಕೊಡಿ, ಇಲ್ಲ ಅಂತ ಕ್ಯಾನ್ಸಲ್ ಮಾಡಿ ಅಂತ. ಕಸ್ಟಮರು ಆಯಿತು ನಾನು ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡ್ರೈವರ್ ರೀಸನ್ ಹಾಕಿ ಕ್ಯಾನ್ಸಲ್ ಮಾಡ್ತಾರೆ. ಇವಾಗ ಪೋರ್ಟ್ರಲ್ಲಿ ಅಂತ ಹೇಳಿದ್ರೆ ಕಂಪ್ಲೀಟೇಷನ್ ಸ್ಕೋರ್, ಈ ಸ್ಕೋರ್ ಅಂತ ತುಂಬ ಟಾರ್ಚರ್ ಐತೆ ಡ್ರೈವರ್ಸ್ಗಳಿಗೆ. ಡ್ರೈವರ್ ಏನು ದುಡಿಬೇಕು ಇಲ್ಲ ಅಂತ ಭಯ ಪಡಬೇಕು ಡ್ರೈವಿಂಗ್ ಮಾಡೋಕ್ಕೆ, ಪೋರ್ಟ್ರಲ್ಲಿ ಕೆಲಸ ಮಾಡೋಕ್ಕೆ ಅಂತ. ಅದನ್ನು ಒಂದೂ ಸಹ ನಮಗೆ ಗೊತ್ತಾಗ್ತಿಲ್ಲ. ನಾವು ಒಬ್ಬ ಡ್ರೈವರು ಪೋರ್ಟ್ರಲ್ಲಿ ಕೆಲಸ ಮಾಡ್ತೀನಿ. ಇವರು ಒಳ್ಳೇದು ಮಾಡಿದ್ರೆ
ಒಳ್ಳೆ ಮಾಡ್ತಾ ಇದ್ದಾವೆ ಅಂತ ಹೇಳ್ತೀನಿ. ಇವರು ಡ್ರೈವರ್ಸ್ಗೆ ಈ ಥರ ಕಷ್ಟ ಕೊಡೋದು, ಈ ಥರ ಏನೋ ಸ್ವಲ್ಪ ಕೆಟ್ಟ ಥರ ಮಾಡಿದ್ರೆ ಅದೇ ಥರ ನಾನು ವಿಡಿಯೋನ ಹಾಕ್ತಾ ಇರ್ತೀನಿ. ಪ್ಲಸ್ಸು ಪೋರ್ಟ್ರಲ್ಲಿ ರೇಟ್ಗಳು ಎಲ್ಲ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾವೆ, ಗಾಡಿಗಳು ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಪೋರ್ಟ್ರಲ್ಲಿ ಡ್ರೈವರ್ಗೆ ESI, PF, ಹೆಲ್ತ್ ಇನ್ಶೂರೆನ್ಸು, ಗಾಡಿ ಬ್ರೇಕ್ ಡೌನ್ ಆದರೆ ಈ ಥರ ಆ ಥರ ಸರ್ವಿಸು ಯಾವುದು ಥರದ್ದು ಸರ್ವಿಸ್ ಇಲ್ಲ. ಅದು ಏನೇನಾಗಲಿ ಏನೇನು ಇರಲಿ ಎಲ್ಲ ಥರದ್ದು ಐಟಮು ತೊಗೊಂಡೋಗಿ ಕೊಡೋದು ಜವಾಬ್ದಾರಿ ಡ್ರೈವರ್ದು. ಬರೀ ಪೋರ್ಟ್ರ್ ಡ್ರೈವರ್ ಜೊತೆ ಏನು ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಅವ್ರ ಹತ್ರ ದುಡ್ಡನ್ನ ಇಸ್ಕೊಳ್ತಾರೆ, ಕಮಿಷನ್ನು. ಡ್ರೈವರ್ಗೆ ಸಪೋರ್ಟ್ ಮಾಡೋಕ್ಕೆ 1% ಇವ್ರ ಕಂಪನಿ ಅಥವಾ ಇದೂ ಇಲ್ಲ. ನೀವು ಪೋರ್ಟ್ರ್ ಅಪ್ಲಿಕೇಶನಲ್ಲಿ ಹೋಗ್ಬಿಟ್ಟು ಡ್ರೈವರ್ ಸಪೋರ್ಟ್ಗೆ ನೀವು ಕಾಲ್ ಮಾಡಿದ್ರೆ, ಕಸ್ಟಮರ್ ಸಪೋರ್ಟ್ಗೆ 24 hours ಅಂತ ಕಾಲ್ ಬ್ಯಾಕ್ ರಿಕ್ವೆಸ್ಟ್ ಹೋಗೋದು ಚಾಟ್ ಮುಖಾಂತರ. ಮೊದಲು ಕಾಲ್ದು ಐಕಾನ್ ಇತ್ತು, ಆ ಕಾಲ್ ಐಕಾನ್ಗೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಪೋರ್ಟ್ರ್ ಹೆಲ್ಪ್ ಟೀಮ್ದು ನಂಬರ್ ಬರ್ತಾ ಇತ್ತು. ಆಮೇಲೆ ಆರಾಮಾಗ ನಾನು ಫೋನ್ ಮಾಡಿ ನಮಗೆ ಏನೇನು ಆಗ್ತಾ ಇದ್ದ ಪ್ರಾಬ್ಲಮ್ ಅದು ಎಲ್ಲ ಡಿಸ್ಕಸ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು. ಇವಾಗ ಬುಕಿಂಗ್ ಬಂದರೆ ಮಿಸ್ ಮಾಡಿದ್ರೆ 10 seconds ಡಿಲೇ ಅಪ್ಲೈ ಮಾಡಿಬಿಡ್ತಾರೆ. ಮಿಸ್ ಮಾಡಿದ್ರೆ ಮಿಸ್ ಅಂತ ಬರುತ್ತೆ, ನೆಟ್ ಆಫ್ ಮಾಡಿದ್ರೆ ನೆಟ್ ಆಫ್ ಅಂತ ಬರುತ್ತೆ. ನೀವು ಬೇರೆ ಕೆಲಸ ಮಾಡ್ತಾ ಇದ್ರೆ ನೀವು ಒಂದು ಗುಲಾಮ ಥರ ಮಾಡಿಬಿಟ್ಟಿದ್ದಾರೆ ಪೋರ್ಟ್ರಲ್ಲಿ ಡ್ರೈವರ್ದು ಲೈಫು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಾವು, ಇಲ್ಲಿ ಬಂಡವಾಳ ಹಾಕಿರೋದು ನಾವು, ಇಲ್ಲಿ ಸಾಲ ಮಾಡಿರೋದು ನಾವು, ಇಲ್ಲಿ ರೋಡಲ್ಲಿ ಗಾಡಿನ ತೊಗೊಂಡೋಗಿದ್ರೆ ಏನೋ ನಿಚ್ಚೆ ಕಡಿಮೆ ಆಗಿದ್ರೆ ಗಾಡಿಗೆ ನಾವು ನೋಡ್ಕೊಳ್ಳೋದು, ಫೈನಾನ್ಸ್ ಅವ್ರಿಗೆ ಜವಾಬ್ ನಾನು ಕೊಡೋದು, ಹೆಂಡತಿ ಮಕ್ಕಳಿಗೆ ನಾನು ಜವಾಬ್ ಕೊಡೋದು, ಅವ್ರದ್ದು ಗೋಲ್ಡು ಜ್ಯುವೆಲ್ರಿ ಸಾಲ ಎಲ್ಲ ಮಾಡ್ಕೊಂಡು ನಾನು ಇದು ಗಾಡಿನ ಹಾಕ್ಕೊಂಡು ಈ ಕಂಪನಿನಲ್ಲಿ ಒಂದು ಗುಲಾಮ ಥರ ಕೆಲಸ ಮಾಡ್ತಾ ಇದ್ದೀವಿ ಗುರು. ತುಂಬ ಬೇಜಾರಾಗ್ತಾ ಇದೆ ಇದನ್ನು ವಿಡಿಯೋ ಮಾಡ್ತಾ ಇರೋದು. ನೋಡಿ, ಇನ್ನೊಂದು ವಿಡಿಯೋ ಹಾಕ್ತೀನಿ. 2-wheeler ಪಾರ್ಟ್ನರ್ ಅವರಿಗೆ ಇಲ್ಲಿಗಲ್ ಐಟಮ್ನ ಬುಕ್ ಮಾಡಿದ್ದಾರೆ ಕಸ್ಟಮರು. ಅದು ಆರ್ಡ್ರನ್ನು ಸಹ ಕ್ಯಾನ್ಸಲ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಆರ್ಡ್ರ್ ಬಂದರೆ ಮಿಸ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಪೋರ್ಟ್ರಲ್ಲಿ. ಅದು 10 ಕಿಲೋಮೀಟ್ರಿಂದ ಬರಲಿ ಬುಕ್ಕಿಂಗು, 15 ಕಿಲೋಮೀಟ್ರಿಂದ ಬರಲಿ, 8 ಕಿಲೋಮೀಟ್ರಿಂದ ಬರಲಿ, 5 ಕಿಲೋಮೀಟ್ರಿಂದ ಬರಲಿ, ಎಷ್ಟು ದೂರದಿಂದ ಬರಲಿ ಅದು ಬುಕ್ಕಿಂಗ್ 200 ರೂಪಾಯಿ ಇರಲಿ, 300 ರೂಪಾಯಿ ಇರಲಿ, 1000 ರೂಪಾಯಿ ಇರಲಿ, 2,000 ರೂಪಾಯಿ ಇರಲಿ, ಅದು ಬುಕ್ಕಿಂಗ್ ನಿಮ್ಮ ಡಿವೈಸ್ಗೆ ಬಂದರೂ ಅದು ನೀವು ಪೂರ್ತಿ ಕಂಪ್ಲೀಟ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಐಡಿಗೆ ಆ ಸೆಕೆಂಡ್ ಡಿಲೇ ಮಾಡಿಬಿಡ್ತಾರೆ, ನಿಮ್ಮ ಡಿವೈಸ್ಗೆ ಬುಕ್ಕಿಂಗ್ನ ಲಾಕ್ ಮಾಡಿಬಿಡ್ತಾರೆ. ನಿಮಗೆ ಪೋರ್ಟ್ರಲ್ಲಿ ಏನೇನೋ ಸುಮಾರು ರೂಲ್ಸ್ ತೊಗೊಂಡು ಬರ್ತಾ ಇದ್ದಾರೆ, ಬ್ಲೂ, ಸಿಲ್ವರು, ಗೋಲ್ಡು, ಅದು ಇದು ಅಂತ. ತುಂಬ ತಲೆನೋವು ಗುರು. ಇವ್ರ ಕಂಪನಿಯಿಂದ ಡ್ರೈವರ್ಸ್ಗೆ ಪ್ರಾಫಿಟ್ ಅಂತ ಆಗ್ತಾ ಇಲ್ವ. ಇವಾಗ ನೋಡಿ, ಮಾರ್ಕೆಟಲ್ಲಿ ಈ ಆ್ಯಪ್ ಬಿಟ್ಟರೆ ಗೂಡ್ಸ್ ಗಾಡಿಗೆ ಯಾವುದು ಥರದ್ದು ಆ್ಯಪ್ ಇಲ್ಲ. ನೋಡಿ, ಇವಾಗ ಪ್ಯಾಸೆಂಜರ್ ಫೀಲ್ಡಲ್ಲಿ ಓಲಾ, ಊಬರು, ನಮ್ಮ ಯಾತ್ರಿ, ರ್ಯಾಪಿಡೋ, ಅದು ಇದು ಅಂತ 4-5 ಆ್ಯಪ್ ಐತೆ. ಬಟ್ ಗೂಡ್ಸಲ್ಲಿ ಇರೋದು 2 ಆ್ಯಪ್. ಒಂದು ಅಂಕಲ್ ಡೆಲಿವರಿ ಅಂತ ಐತೆ, ಇನ್ನೊಂದು ಪೋರ್ಟ್ರ್ ಐತೆ. ಪೋರ್ಟ್ರಲ್ಲಿ ನೋಡಿದ್ರೆ ಈ ಥರ ಕಷ್ಟ. ಅಂಕಲ್ ಡೆಲಿವರಿನಲ್ಲಿ ಯಾವುದು ಥರದ್ದು ಟಾರ್ಚರ್ ಇಲ್ಲ, ಅಂಕಲ್ ಡೆಲಿವರಿನಲ್ಲಿ ವೇಟಿಂಗ್ ಇಲ್ಲ, ಅಂಕಲ್ ಡೆಲಿವರಿನಲ್ಲಿ ಕಾಲ್ ಸಪೋರ್ಟ್ ಇಲ್ಲ, ಅಂಕಲ್ ಡೆಲಿವರಿನಲ್ಲಿ 100 ಬುಕ್ಕಿಂಗಲ್ಲಿ ಯಾವುದೋ ಒಂದು ಬುಕ್ಕಿಂಗ್ ಚೆನ್ನಾಗಿ ಬರೋದು, ಅದರಲ್ಲಿ ಆ ಥರ ಐತೆ. ಇದರಲ್ಲಿ ಇವ್ರು ನೋಡಿದ್ರೆ ಈ ಥರ ಕಷ್ಟ ಕೊಡ್ತಾ ಇದ್ದಾರೆ. ಯಾರಿಗೆ ಹೇಳಿ ಯಾರಿಗೆ ಬೀಳಿ ಅಂತ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ನೋಡಿ, ಅದು 2-wheeler ಪಾರ್ಟ್ನರ್ದು ನೀನು ವಿಡಿಯೋ ನಾನು ನೋಡಿದ್ರೆ ಅದರಲ್ಲಿ ಬಿಯರ್ ತೊಗೊಂಡೋಗಿರೋದು, ಅದು ಆರ್ಡ್ರ್ ಕ್ಯಾನ್ಸಲ್ ಮಾಡೋಕ್ಕೆ ಇಲ್ಲ, ಕ್ಯಾನ್ಸಲೇಷನ್ ಆಪ್ಷನ್ ಐತೆ. ಅದು ಆಪ್ಷನ್ಗೆ ಕ್ಲಿಕ್ ಮಾಡಿದ್ರೆ 6 hour ID ಸಸ್ಪೆಂಡು. ಅದಕ್ಕೆ ನಾನು ರೋಡಲ್ಲಿ ಕೈಕೊಂಡು ಕೂತ್ಕೊಳ್ಳೋದು ಆರ್ಡರ್ಸ್ಗೆ. ಈ ಥರ ಎಲ್ಲ ಆರ್ಡರ್ಸ್ ಬಂದರೆ ಡ್ರೈವರ್ಸ್ ಯಾರಿಗಂತ ಹೋಗ್ಬಿಟ್ಟು ಹೇಳಿ, ಯಾರಿಗಂತ ಡ್ರೈವರ್ನ ಕಂಪ್ಲೇಂಟ್ ಮಾಡಿ, ಡ್ರೈವರ್ಗೆ ಹೇಳೋಕ್ಕೆ ಕೇಳೋಕ್ಕೆ ಯಾರು ಇಲ್ಲ. ಎಲ್ಲರೂ ಡ್ರೈವರ್ಗೆ ಕಷ್ಟ ಕೊಡೋಕ್ಕೇ ಇರೋದು. ಓವರ್ ಲೋಡ್ ಹಾಕ್ಕೊಂಡು ಹೋಗಿದ್ರೆ RTO ಹಿಡಿತಾರೆ, ಎಕ್ಸ್ಟ್ರಾ ಲೆಂತ್ ಹಾಕೊಂಡು ಹೋದ್ರೆ ಟ್ರಾಫಿಕ್ ಅವ್ರನ್ನ ಹಿಡಿತಾರೆ. ಅದು ಎಲ್ಲ ದಂಡ ಕಟ್ಟೋದು ನಾವು. ಇಲ್ಲಿ 200 ರೂಪಾಯಿ ದುಡಿಯೋಕ್ಕಾಗ್ತಾ ಇಲ್ಲ, 1000 ಪೆನಾಲ್ಟಿ ಎಲ್ಲಿಂದ ಕಟ್ಟಲಿ ನಾವು? ನಮಗೂ ಏನು ಮನಸ್ಸ ಇಲ್ಲ, ನಮಗೂ ನೋವು ಆಗುತ್ತೆ, ನಮಗೂ ಬೇಜಾರಾಗುತ್ತೆ. ಡ್ರೈವರ್ಸ್ ಅಂತ ಹೇಳಿದ್ರೆ ಡ್ರೈವರ್ಸ್ಗೂ ಫೀಲಿಂಗ್ಸ್ ಇರುತ್ತೆ. ನೋಡಿ, ಅಣ್ಣದು ಒಂದು ವಿಡಿಯೋನ ಹಾಕ್ತೀನಿ. ಅವ್ರನ್ನೂ ಇದು ಐಡಿ ಅಂದರೆ ಒಂದು ಡ್ರೈವರ್ದು ಪ್ರಾಣ. ಅದಿಲ್ಲ ಅಂದರೆ ಮನೆ ನಡೆಯಲ್ಲ. ಪೋರ್ಟ್ರ್ ಐಡಿ ಇಲ್ಲ ಅಂದರೆ ಪೋರ್ಟ್ರಲ್ಲಿ ತುಂಬ ಅಂದರೆ ತೊಂದರೆ ತುಂಬ ಕೊಡ್ತಾರೆ ಇವರೆಲ್ಲ. ಪೋರ್ಟ್ರಲ್ಲಿ ಸುಮ್ಮನೆ ಗಾಡಿಗಳು, ಚಿಕ್ಕ ಗಾಡಿಗಳು ಬುಕ್ ಮಾಡಿ ಈ ಥರ ತೊಂದರೆ ಕೊಡ್ತಾರೆ. ನಾನು 6 ಕಿಲೋಮೀಟ್ರ್ ಬಂದಿದ್ದು ನನಗೆ ಅದು ದೊಡ್ಡ ವಿಷಯ ಅಲ್ಲ. ಅವ್ರು ಬಂದಾದ್ಮೇಲೆ ನನ್ನ ಡ್ರೈವರ್ ರೀಸನ್ನಾಗಿ ಕ್ಯಾನ್ಸಲ್ ಮಾಡಿದಾರಲ್ಲ, ಅದೇ ಇದು ಮಾಡಿದ್ದು. ಅದ್ರಲ್ಲಿ ನನ್ನ ತಪ್ಪೈತಾ ಅವ್ರ ತಪ್ಪೈತಾ ನೀವೇ ಹೇಳಿ. ಎಲ್ಲ ಹಾಕ್ತೀನಿ, ಐಸ್ ರೆಕಾರ್ಡಿಂಗ್ ಎಲ್ಲ ಮಾತಾಡಿರೋದೆಲ್ಲ ಹಾಕ್ತೀನಿ ನೋಡಿ.
ಹೇಳ್ತಾ ಇದ್ದಾರೆ. ನಾವು 6 ಕಿಲೋಮೀಟರ್ ಹೋಗಿರೋದು ಅದು ನಮಗೆ ದೊಡ್ಡ ವಿಷಯ ಇಲ್ಲ. ಪೋಟ್ರಲ್ಲಿ 6 ಕಿಲೋಮೀಟರ್ ಹೋಗಿದ್ದೀನಿ ಪಿಕಪ್ಗೆ. ಅಲ್ಲಿ ಹೋಗೈತೆ ಆಮೇಲೆ ಡ್ರೈವರ್ ಇದನ್ ಅಂತ ಹಾಕಿ ಡ್ರೈವರ್ಗೂ ಆವಾಜ್ ಆಗ್ತಾ ಇದ್ದಾರೆ ಪೋಟ್ರ್ ಕಸ್ಟಮರ್. ಪ್ಲಸ್ ಜಿಂಕ್ ಪ್ಲಸ್ ಅಂತ ಇವರು ಡ್ರೈವರ್ದು ಮುಖ ಒಂದ್ಸತಿ ನೋಡ್ಕೊಳ್ಳಿ. ಕೈ ಜೋಡಿಸಿ ಹೇಳ್ತೀನಿ, ಎಲ್ಲ ಕಸ್ಟಮರ್ ಆಗಲಿ, ಯಾವುದು ಡ್ರೈವರ್ ಆಗಲಿ, ಯಾವುದು ಬಸ್ ಚಾಲಕಲಾಗಲಿ, ದಯವಿಟ್ಟು ಪೋರ್ಟ್ರಲ್ಲಿ ನಾ ಗಾಡಿ ಬುಕ್ ಮಾಡಿದ್ರೆ ನಿಮಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅವಾಗಲೇ ಬುಕ್ ಮಾಡಿ. ಸುಮ್ಮನೆ ಬುಕ್ಕಿಂಗ್ನ ಹಾಕಿ ಕ್ಯಾನ್ಸಲ್ ಮಾಡಿದ್ರೆ ಇವಾಗ ಪೋರ್ಟ್ರಲ್ಲಿ ತುಂಬ ಕಷ್ಟ ಐತೆ. ನಾವು ಎಲ್ಲ ಗೌರ್ಮೆಂಟು ಇದು ಎಲ್ಲ ಅಫಿಷಿಯಲ್ಸು ಯಾರ್ಯಾರು ಇದ್ದಾವೆ, ಬೈ ಚಾನ್ಸ್ ಪೋರ್ಟ್ರ್ ಟೀಮ್ ಅವ್ರನ್ನು ಇದು ವಿಡಿಯೋನ ನೋಡ್ತಾ ಇದ್ದಾರೆ, ಕೈ ಜೋಡಿಸಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಮಗೆ ಇಷ್ಟು ಕಷ್ಟ ಕೊಟ್ಟರೆ ದೇವರು ನಿಮಗೆ ಒಳ್ಳೆ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ನೀವು ಒಂದು ಆನ್ಲೈನ್ ಅಪ್ಲಿಕೇಶನಲ್ಲಿ ನನ್ನ ಕೆಲಸ ನಡೀತಾ ಇರೋದು. ಇವತ್ತು ನೀವು ನಮ್ಮ ಮೇಲೆ ಇಷ್ಟು ಎಲ್ಲ ಕಷ್ಟ ದೌರ್ಜನ್ಯ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಬರೋ ದಿನದಲ್ಲಿ ಡ್ರೈವರೇ ಮುಖ್ಯ. ನಿಮ್ಮಿಂದ ಒಳ್ಳೆ ಆ್ಯಪ್ ಬಂದರೆ ಎಲ್ಲರೂ ಡ್ರೈವರು ಅದಕ್ಕೆ ಶಿಫ್ಟ್ ಮಾಡ್ತಾರೆ. ನಿನ್ನ ಒಳ್ಳೆದಿಂದ ಇದ್ದರೆ ನೀವು 10 ವರ್ಷದಿಂದ ಮಾರ್ಕೆಟಲ್ಲಿ ಇದ್ದೀರ, ನೀವು ಒಳ್ಳೆ ಹೆಸರನ್ನ ಮಾಡ್ಕೊಳ್ಳಿ. ಸುಮ್ಮನೆ ಈ ಥರ ಎಲ್ಲ ಕಷ್ಟ ಕೊಡ್ತಾ ಇದ್ರೆ ಡ್ರೈವರ್ಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನೋಡಿ, ನೀವು ಒಂದು ಬಿಲ್ಡಿಂಗ್ ಕಟ್ಟೋಕ್ಕಿದ್ರೆ ಪಯ ಹಾಕ್ತೀರ, ಆಮೇಲೆ ಮೋಲ್ಡ್ ಹಾಕ್ತೀರ, ಆಮೇಲೆ ಪಿಲ್ಲರ್ ಹಾಕ್ತೀರ, ಆಮೇಲೆ ಮೋಲ್ಡ್ ಹಾಕೋದು. ಅದು ಮೋಲ್ಡ್ ಇರೋದು ಯಾವ ಹೇಳಿ? ಕಸ್ಟಮರು. ಪಿಲ್ಲರ್ ಇರೋದು ಡ್ರೈವರು, ಪಾಯ ಇರೋದು ನಿಮ್ಮ ಪೋಟ್ರದ್ದು ಬೇಸು. ಇದು ಮೂರನ್ನು ಚೆನ್ನಾಗಿದ್ರೆ ನಿಮ್ಮ ಬಿಲ್ಡಿಂಗ್ 100 ವರ್ಷ ಇಲ್ಲ 1000 ವರ್ಷನೂ ಚೆನ್ನಾಗಿರುತ್ತೆ. ಬಟ್ಟು ನೀವು ರೂಫ್ನ ಒಳ್ಳೇದು ಹಾಕ್ಕೊಂಡು ಪಯಣ ಗಟ್ಟಿನ ಮಾಡ್ಕೊಂಡು ಇಟ್ಕೊಂಡಿದ್ರೆ ಪಿಲ್ಲರೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬಿಲ್ಡಿಂಗೇ ಬ್ಲಾಸ್ಟ್ ಆಗಿಬಿಡತ್ತೆ. ಆಮೇಲೆ ಬಿಲ್ಡಿಂಗ್ ಮಾಡೋಕ್ಕೆ ಪಿಲ್ಲರ್ ಸ್ಟ್ರಾಂಗ್ ಇದ್ದರೆ ನಿಮ್ದು ರೂಫ್ ಸ್ಟ್ರಾಂಗ್ ನಿಂತ್ಕೊಳ್ಳೈತೆ. ಆಮೇಲೆ ಎಷ್ಟು ಫ್ಲೋರ್ ಬೇಕೋ ಅಷ್ಟು ಫ್ಲೋರ್ ನೀವು ಕಟ್ಬೋದು. ಡ್ರೈವರ್ಸನ್ನು ಸ್ವಲ್ಪ ಸಪೋರ್ಟ್ ಮಾಡಿ, ನಿಮ್ಮ ಆ್ಯಪಲ್ಲಿ ಸ್ವಲ್ಪ ಚೇಂಜ್ ಆಫ್ ಮಾಡಿ, ಸ್ಕಿಪ್ ಮಾಡೋಕ್ಕೆ ಒಂದು ಇದು ತೊಗೊಂಡು ಬನ್ನಿ. ಓಲಾ ಉಬರಲ್ಲಿ ಐತಲ್ವಾ, ಸ್ಕಿಪ್ ಮಾಡೋಕ್ಕೆ ಪರ್ಮಿಷನ್ನು, ಆ ಥರ ಪರ್ಮಿಷನ್ ಕೊಡಿ. ಡ್ರೈವರ್ಗೆ ಆನ್ ದ ಸ್ಪಾಟು ಹೆಲ್ಪ್ ಕೊಡಿ. ಕಸ್ಟಮರ್ ಏನೋ ಈ ಥರ ತಪ್ಪು ಮಾಡಿದ್ರೆ ಡ್ರೈವರ್ನ ಕೇಳಿಬಿಟ್ಟು ಈ ಥರ ಆಗಿದೆ ಇಲ್ಲೋ ಅಂತ ಒಂದ್ಸತಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನಿಮ್ಗೆ ಏನಾಗಿತ್ತು ಆ್ಯಕ್ಷನ್ ಅದನ್ನು ತೊಗೊಳ್ಳಿ. ನೋಡಿ, ಒಳ್ಳೆ ಕಸ್ಟಮರು ಹೆಂಗಿರ್ತಾರೆ ಅದೇ ಥರ ಕೆಟ್ಟ ಡ್ರೈವರ್ನೂ ಇರ್ತಾರೆ, ಒಳ್ಳೆ ಡ್ರೈವರ್ನೂ ಇರ್ತಾರೆ, ಒಳ್ಳೆ ಕಸ್ಟಮರ್ನೂ ಇರ್ತಾರೆ, ಕೆಟ್ಟ ಕಸ್ಟಮರ್ನೂ ಇರ್ತಾರೆ ಪೋಟ್ರಲ್ಲಿ. ಅದಕ್ಕೆ ಕಸ್ಟಮರ್ದು ಪ್ಲಸ್ ಡ್ರೈವರ್ದು ಎರಡನ್ನ ಮಾತಿಗೆ ಬೆಲೆ ಕೊಡಿ. ಯಾರು ತಪ್ಪು ಮಾಡ್ತಾ ಇದ್ದಾರೆ, ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ನೀವು ಏನು ಡಿಸಿಷನ್ ತೊಗೊಳ್ತೀರೋ ಅದನ್ನು ಡಿಸಿಷನ್ನ ತೊಗೊಳ್ಳಿ. ಆಮೇಲೆ ಆದಮೇಲೆ ಏನು ಆ್ಯಕ್ಷನ್ ತೊಗೊಳ್ತೀವ ತೊಗೊಳ್ಳಿ. ಅದು ಯಾರೂ ಆಗಲಿ, ಅದು ಡ್ರೈವರ್ ಆಗಲಿ ಕಸ್ಟಮರ್ ಆಗಲಿ. ನೋಡಿ, ನಾವು ಇಷ್ಟು ಎಲ್ಲ ಕಷ್ಟಪಟ್ಟು ದುಡಿಯೋದು ನಮ್ಮ ಹೆಂಡತಿ ಮಕ್ಕಳಿಗೆ, ನಮ್ಮ ತಂದೆ ತಾಯಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಗೆ, ನಮ್ಮ ಫ್ಯೂಚರ್ಗೆ, ನಮ್ಮ ಲೈಫ್ಗೆ. ಇವತ್ತು ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಷ್ಟು ಸಾವಿರ ನಾನು ದುಡಿದ್ರೆ EMI ಕಟ್ಟೋದು, ಪೋಟ್ರದ್ದು ಕಮಿಷನ್ನು, ಗಾಡಿಗೆ ಡೀಸಲ್ಲು, ಇಷ್ಟಕ್ಕೇ ಸಾಕಾಗ್ತಾ ಇಲ್ಲ. ಹೆಂಡತಿ ಮಕ್ಕಳು ಕೇಳ್ತಾರೆ, ನೈಟ್ ಡೇ ಗಾಡಿ ಓಡಿಸಿದ್ರೆ ಎಲ್ಲಿ ತೊಗೊಂಡೋಗ್ತಿದ್ದೀವ ಅಂತ ದುಡ್ಡು ಅಂತ. ಅವ್ರಿಗೆ ಏನಂತ ಉತ್ತರ ಕೊಡಿ? ನೈಟ್ ಡೇ ನಾನು ಓಡಿಸೋದು ಗಾಡಿ. ನಮ್ಮ ಪರಿಸ್ಥಿತಿ ಸಾಲ ಮಾಡಿ ತುಂಬ ಕೆಟ್ಟೋಗ್ಬಿಟ್ಟಿದೆ. ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು, ಮನೆಗೆ ಏನು ತೊಗೊಂಡೋಗೋದು. 3 ಟೈಮಲ್ಲಿ ಊಟ ತಿಂತಾಯಿದ್ರು, 1 ಟೈಮ್ ಊಟ ತಿಂತಾಯಿದ್ದೀನಿ. ನಿಮ್ಮ ಪೋರ್ಟ್ರ್ ಅಪ್ಲಿಕೇಶನಲ್ಲಿ ನಾನು ಗಾಡಿ ಓಡಿಸ್ತಾ ಇರೋದು. ನಮ್ಮ ಐಡಿನಲ್ಲಿ 8 ಇಂದ 9 ತಿಂಗಳಿಂದ ಡಿಲೇ ಐತೆ. ಡಿಲೇ ಎಲ್ಲ ಪಾರ್ಟ್ನರ್ಸ್ ಮೇಲಿಂದ ತೆಗೆದ್ಬಿಡಿ. ಅದು ಯಾರು ಕಸ್ಟಮರ್ಗೆ ಬುಕ್ಕಿಂಗ್ ಹೋಗುತ್ತೆ, ಯಾರು ಪಾರ್ಟ್ನರ್ಗೆ ಬುಕ್ಕಿಂಗ್ ಹೋಗುತ್ತೆ, ಅವರು ಬೇಗನ ಎಕ್ಸೆಪ್ಟ್ ಮಾಡಿಕೊಂಡು ಅವರು ದುಡಿತಾರೆ. ಇದು 10 ಸೆಕೆಂಡ್ ಡಿಲೇ, ಇದು ಕಂಪ್ಲೀಟೇಷನ್ ಸ್ಕೋರ್, ಗೋಲ್ಡು, ಸಿಲ್ವರ್, ಇದು ಎಲ್ಲ ತೆಗ್ದ್ಬಿಟ್ಟೈತೆ. ಆಮೇಲೆ ನಾವು ನಿಮಗೆ ಕಮಿಷನ್ ಪೇ ಮಾಡ್ತಾ ಇದ್ದೀನಿ. ನೀವು ನಿಮ್ಮದು ಏನೈತೆ ಕಮಿಷನ್ ಅದನ್ನು ನೀವು ಚಾರ್ಜ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಪ್ರಕಾರ ನೋಡಿದ್ರೆ 5% ಇರೋದು. ಬಟ್ ನೀವು 18%, 20%, 10%, 12% ಈ ಥರ ತಗೊಳ್ತಾ ಇದ್ದೀವ ಪೋರ್ಟ್ರಲ್ಲಿ ಕಮಿಷನ್ನು. ಇದೇನು ಒಳ್ಳೆನಾ ಇದು? 1,000 ರೂಪಾಯಿ ದುಡಿಯೋಕ್ಕೆ 30-40 ಕಿಲೋಮೀಟ್ರ್ ಹೋಗೋದು, 10 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಕೊಂಡು ಅದೇ ಬಾಡಿಗೆ ಆಫ್ಲೈನಲ್ಲಿ ಇದ್ದರೆ 2,500-3,000 ಕಡಿಮೆ ಹೋಗಲ್ಲ. ಡ್ರೈವರ್ಸು ಓವರ್ಲೋಡ್ ಆಗ್ತಾರೆ, ಎಕ್ಸ್ಟ್ರಾ ಲೆಂತ್ ಆಗಿಬಿಡ್ತಾರೆ, 5-10 ಜನ ಕಸ್ಟಮರ್ಗಳು ಬಂದುಬಿಡ್ತಾರೆ. ಇಲ್ಲ ನಾನು ಪೋರ್ಟ್ರಲ್ಲಿ ಬುಕ್ ಮಾಡಿಕೊಂಡು ಇದೇ ಥರ ಹೋಗೋದು. ಅವರು ಬೈ ಚಾನ್ಸು ಡ್ರೈವರ್ಸ್ ಹತ್ರ ಸಪೋರ್ಟ್ಗೆ ಫೋನ್ ಮಾಡೋಕ್ಕೆ ಆಪ್ಷನ್ನೇ ಇಲ್ಲ. ಅದೇ ಕಸ್ಟಮರು ಒಂದೇ ಒಂದು ಫೋನಲ್ಲಿ ಅವ್ರಿಗೆ ಐತೆ,
ಅಲ್ಲಿಂದ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ಕಸ್ಟಮರ್ ಅಪ್ಲಿಕೇಶನಿಂದ. ಡ್ರೈವರ್ ಅಪ್ಲಿಕೇಶನಿಂದ ಫೋನ್ ಕನೆಕ್ಟ್ ಆಗಲ್ಲ. ಅವರು ಈ ಥರ ಫೋನ್ ಮಾಡಿ ನಿಮ್ಮ ಡ್ರೈವರು 200-300 ರೂಪಾಯಿ ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ಅವರು ಡ್ರೈವರ್ನ ಇಡೀ ಇವರು ಖಂಡಿತವಾಗ್ಲೂ ಸಸ್ಪೆಂಡ್ ಮಾಡ್ತಾರೆ. ಡ್ರೈವರ್ಗೂ ಹೇಳಲ್ಲ ಕೇಳಲ್ಲ, ನೀ ಏನಪ್ಪ ಈ ಥರ ಆಗಿದೆ, ಏನು ಸಿಚುವೇಶನು, ಏನು ಕತೆ ಅಂತ. ಇವರು ಬರೀ ಕಸ್ಟಮರ್ಗೇ ಚೆನ್ನಾಗಿ ನೋಡ್ಕೊಳ್ಳೋದು. ಕಸ್ಟಮರು ಬರೀ ಒಂದು ಆ್ಯಪಿಂದ ಗಾಡಿ ಬುಕ್ ಮಾಡೋದು, 10 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಕೊಂಡು ಈ ಗಾಡಿಗೆ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಂಡು ಡೀಸೆಲ್ನ ಹಾಸ್ಕೊಂಡು ಮಾಲು ಎಲ್ಲ ಸೇಫಾಗಿ ತೊಗೊಂಡೋಗಿ ಡೆಲಿವರಿ ಕೊಡೋದು ನಾವು. ಕಸ್ಟಮರಿಂದ ಡ್ರೈವರ್ಗೆ ಜಾಸ್ತಿ ಬೆಲೆ ಕೊಡಿ. ಡ್ರೈವರ್ಗೆ ಕಸ್ಟಮರ್ನು ಮರ್ಯಾದೆ ಕೊಡಲ್ಲ, ಪೊಲೀಸವ್ರನ್ನೂ ಮರ್ಯಾದೆ ಕೊಡಲ್ಲ, ಪೋರ್ಟ್ರ್ ಆಫೀಸಲ್ಲಿನೂ ಮರ್ಯಾದೆ ಕೊಡಲ್ಲ, ಯಾರೂ ಮರ್ಯಾದೆ ಕೊಡಲ್ಲ. ರೋಡಲ್ಲಿ ಹೋಗ್ತಾ ಇದ್ವಿ ಯಾರು ಆವಾಜ್ ಹಾಕೊಂಡು ಹೋಗ್ತಾರೆ. ಡ್ರೈವರ್ ಅಂತ ಏನು ಸ್ವಾಮಿ, ನಾನೇನು ಡ್ರೈವರ್ ಆಗಿಬಿಟ್ಟು ತಪ್ಪಾಗಿಬಿಟ್ಟಿದೆ ಅಂತ ಅಥವಾ ಒಂದೊಂದು ಟೈಮ್ ಅನಿಸತ್ತೆ. ನಾವು ಎಲ್ಲ ಬೇಜಾರಾಗಿಬಿಟ್ಟು ಸ್ಟೇರಿಂಗ್ನ ಬಿಟ್ಬಿಟ್ರೆ ಈ ಲೈನ್ಗೆ ಯಾರೂ ಬರಲ್ಲ. ಎಲ್ಲ ಅಯ್ಯೋ ಡ್ರೈವರ್ ಕೆಲಸ ಬಡೆ ಅಂತ ಹೇಳ್ತಾರೆ. ಯಾಕೆ ಈ ಥರ ಇಮೇಜ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವ ನೀವು ಪೀಪಲಲ್ಲಿ, ಎಲ್ಲ ಮನುಷ್ಯಲ್ಲಿ. ನೋಡಿ, ನಮ್ಮ ಕನ್ನಡ ತುಂಬ ವೀಕ್ ಐತೆ, ನಾವು ಕನ್ನಡ ಕಲಿತಾ ಇದ್ದೀನಿ. ಇದರಲ್ಲಿ ಏನು ಯಾವುದೋ ಒಂದು ಅಕ್ಷರ ಹೆಚ್ಚೆ ಕಡಿಮೆ ಆಗಿಬಿಟ್ರೆ ದಯವಿಟ್ಟು ಕ್ಷಮಿಸಿ. ಪ್ಲಸ್ಸು ಇದೇ ಥರ ಯಾರ್ಯಾರ ಜೊತೆ ಆಗಿದೆ ಅಂತ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ದಯವಿಟ್ಟು ಯಾರ್ಯಾರ ಜೊತೆ ಈ ಥರ ಎಲ್ಲ ಆಗ್ತಾ ಇದೆ ದಯವಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡಿ. ಇದು ವಿಡಿಯೋ ನೋಡಿ, ಎಲ್ಲರೂ ಇದೇ ಥರ ವೀಡಿಯೋಸ್ನ ಮಾಡ್ತಾ ಇದ್ವಿ, ಎಲ್ಲರೂ ಇದೇ ಥರ ಅವಾಜ್ನ ನಮ್ಮ ವಯಸ್ಸನ್ನ ರೈಸ್ ಮಾಡ್ತಾ ಇದ್ವಿ. ನಮ್ಮ ಜೊತೆ ಏನೇನು ತಪ್ಪಾಗ್ತಾ ಇದೆ, ನಮ್ಮ ಜೊತೆ ಏನೇನು ಒಳ್ಳೆ ಆಗ್ತಾ ಇದೆ ಅಂತ ಎಲ್ಲರಿಗೆ ಹೇಳಿ ಬುದ್ಧಿ ಕಳಿಸ್ಬೇಕು. ನಾವು ಗೌರ್ಮೆಂಟ್ಗೆ ತೋರಿಸ್ಬೇಕು, ಪೋರ್ಟ್ರ್ ಟೀಮ್ಗೆ ಹೇಳಬೇಕು. ಯಾಕೆಂತ ಹೇಳಿದ್ರೆ ಅವ್ರು ನಮಗೆ ಪಾರ್ಟ್ನರ್ ಅಂತ ಕರೀತಾರೆ. ಪಾರ್ಟ್ನರು ಎಲ್ಲಿಂದ ಎಲ್ಲಿವರೆಗೂ ಗೊತ್ತಾ? ದುಡ್ಡು ಇಸ್ಕೊಳ್ತೀನಿ ಅಲ್ವಾ, ಅಲ್ಲಿವರೆಗೂ ಪಾರ್ಟ್ನರು. ಗಾಡಿನ ಏನಾದ್ರು ಬ್ರೇಕ್ ಡೌನ್ ಆಗಿದ್ರೆ ಒಬ್ಬ ಪಾರ್ಟ್ನರ್ ನಮಗೆ ಫೋನ್ ಮಾಡಿದ್ರೆ ನಮ್ಮ ಕೆಲಸ ಬಿಟ್ಟು ನಾನು ಅಲ್ಲಿ ಹೋಗಬೇಕು ನಾವು. ಬಟ್ ಇವರು ಏನು ಹೇಳ್ತಾರೆ ಗೊತ್ತಾ? ಪೋರ್ಟ್ರಲ್ಲಿ ಗಾಡಿ ಏನಾದ್ರು ಬ್ರೇಕ್ ಡೌನ್ ಆಗಿದ್ರೆ, ಸರ್ ಅದು ಆರ್ಡ್ರ್ ನೀವು ಕಂಪ್ಲೀಟ್ ಮಾಡ್ತೀರಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ID ಸಸ್ಪೆಂಡ್ ಮಾಡ್ತೀನಿ. ಆ ಟೈಮು ಒಂದು ಸ್ಪೆಷಲ್ ಟೀಮ್ನ ಇಟ್ಕೊಳ್ಬೇಕು. ಕೋಟಿ ರೂಪಾಯಿ, ಲಕ್ಷಾಂತರ ರೂಪಾಯಿ ಇಲ್ಲ ನೀನು ದುಡಿತಿರೋದು. ಎಲ್ಲ ಸ್ಟೇಟಲ್ಲಿ ಐತೆ ನಿಮ್ಮದು ಪೋರ್ಟ್ರ್ ಅಪ್ಲಿಕೇಶನ್ನು. ಪೋರ್ಟ್ರ್ ಕಡೆಯಿಂದ ಡ್ರೈವರ್ಸ್ಗೆ ಗಾಡಿನ ಬ್ರೇಕ್ ಡೌನ್ ಆಗಿದ್ರೆ ನಿಮ್ಮ ಕಂಪನಿ ಕಡೆಯಿಂದ ಟೋಯಿಂಗ್ ಗಾಡಿ ಏನೇನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬನ್ನಿ. 10 ವರ್ಷ ಆಯಿತು ನೀವು ಏನು ಮಾಡ್ತಾ ಇಲ್ಲ, ಬರೀ ಲೂಟಿ ಮಾಡ್ತಾ ಇದ್ದೀವ ಡ್ರೈವರ್ ಜೊತೆ ಅಷ್ಟೇ. ಹೇಳ್ತಾ ಇದ್ದೇವೆ ತುಂಬ ಜಾಸ್ತಿ ಐತೆ ಮಾತು. ಪೋರ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ತುಂಬ ಹುಷಾರಾಗಿ ಕೆಲಸ ಮಾಡಿ. ಏನೇನು ತಪ್ಪು ಹೇಳ್ದಿದ್ರೆ ದಯವಿಟ್ಟು ಕ್ಷಮಿಸಿ. ಅವರು ಯಾವ್ಯಾವ ಜೊತೆ ಈ ಥರ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಈ ವಿಡಿಯೋ ಎಲ್ಲ ಪಾರ್ಟ್ನರ್ಸು, ಎಲ್ಲ ಡ್ರೈವರ್ಸ್ ಜೊತೆ, ಎಲ್ಲ ಪೋರ್ಟ್ರ್ ಟೀಮು, ಆಮೇಲೆ ಗೌರ್ಮೆಂಟ್ ಆಫೀಸರ್ಸ್ಗೆ ಎಲ್ಲರಿಗೆ ಟ್ಯಾಗ್ ಮಾಡಿ. ಎಲ್ಲರಿಗೆ ಗೊತ್ತಾಗಬೇಕು ಪೋರ್ಟ್ರಲ್ಲಿ ಗೂಡ್ಸ್ ಲೈನಲ್ಲಿ ಏನೇನು ಆಗ್ತಾ ಇದೆ. ಈ ಕಂಪನಿಗೆ ಹೇಳೋಕ್ಕೆ ಕೇಳೋಕ್ಕೆ ಯಾರೂ ಇಲ್ವಾ? ಸ್ವಲ್ಪ ಯಾರು ಸ್ವಲ್ಪ ದೊಡ್ಡ ಆಫೀಸರ್ ಎಲ್ಲ ನೋಡ್ತಾ ಇದ್ರೆ ಕೈ ಜೋಡಿಸಿ ಹೇಳ್ತೀನಿ, ಸ್ವಲ್ಪ ಡ್ರೈವರ್ ಮೇಲೆ ಗಮನಿಸಿ. ಡ್ರೈವರ್ ತುಂಬ ಕಷ್ಟಲ್ಲಿ ಇದ್ದಾರೆ. ಪ್ಲಸ್ ಈ ಥರ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ಗಳು ಎಲ್ಲ ಬಂದುಬಿಟ್ಟು ಬರೀ ಕಮಿಷನ್ ತಿಂತಾ ಇದ್ದಾರೆ. ನಮಗೆ ಸರ್ಕಾರದಿಂದ ಎಷ್ಟು ಕಿಲೋಮೀಟ್ರಿಗೆ ಏನೈತೆ ಇಲ್ವಾ ಅಂತ ಇವ್ರ ಕಂಪನಿಗೆ ಗೊತ್ತೈತೆ ಇಲ್ವಾ ಅಂತ ಗೊತ್ತಿಲ್ಲ ನಮಗೆ. ಒಂದೊಂದು ಟೈಮು 20 ಕಿಲೋಮೀಟ್ರಿಗೆ 1000 ರೂಪಾಯಿ ಕೊಡ್ತಾರೆ, ಇನ್ನೊಂದೊಂದು ಟೈಮ್ 40 ಕಿಲೋಮೀಟ್ರಿಗೆ 1000 ರೂಪಾಯಿ ಕೊಡ್ತಾರೆ. ಔಟ್ ಸ್ಟೇಷನ್ ಹೋಗಿದ್ರೆ ಅಲ್ಲಿಂದ ಖಾಲಿ ಬರ್ತೀವಿ ನಾವು. ಟೋಲ್ ದುಡ್ಡು, ಪಾರ್ಕಿಂಗ್ ದುಡ್ಡು ಕೆಲವರು ಕಸ್ಟಮರ್ ಕೊಡ್ತಾರೆ, ಕೆಲವರು ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ, ಕೆಲವರು ಕಸ್ಟಮರ್ ಡ್ರೈವರ್ದು ಅಂತ ಹೇಳ್ತಾರೆ. ಇದು ಎಲ್ಲ ಸ್ವಲ್ಪ ಒಂದು ಕಾನೂನಲ್ಲಿ ತಗೊಂಡು ಬನ್ನಿ ಸರ್. ಯಾಕೆ ಅಂತ ಹೇಳಿದ್ರೆ ಡ್ರೈವರ್ಗೆ ತುಂಬ ಕಷ್ಟ ಆಗ್ತಾ ಇದೆ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಪೋರ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ರೆ ಹುಷಾರಾಗಿ ಕೆಲಸ ಮಾಡಿ. ಬೈ.